ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಸಿಂಪಲ್ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಡೇ ಯಾವ ರೀತಿ ಸ್ಪೆಂಡ್ ಮಾಡಿದೆ ಮತ್ತು ಫ್ಯಾಮಿಲಿ ಒಟ್ಟಿಗೆ ಏನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾನು ಬೆಳಿಗ್ಗೆನೆ ಪಾಲಕ್ ಪನ್ನೀರು ಮತ್ತು ಗೀ ರೈಸ್ ಮಾಡಿದೆ. ಮತ್ತು ನಾವು ಆಂಜನೇಯ ಟೆಂಪಲ್ಗೆ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ವಿಡಿಯೋ ಹಾಕಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು ಫ್ರೆಂಡ್ಸ್ ಆ ವಿಡಿಯೋನ. ನಂತರ ನಾನು ಗ್ರೇಪ್ ಜ್ಯೂಸ್ ಮಾಡಿದೆ, ಯಾಕಂದ್ರೆ ಬಂದು ಅಲ್ಲಿ ದೇವಸ್ಥಾನದಿಂದ ಬಂದು ಮಾಡಿದೆ ನಾನು. ಯಾಕಂದ್ರೆ ಇವಾಗ ಉಷ್ಣಾಂಶ, ದೇಹದ ಉಷ್ಣಾಂಶನು ಕಮ್ಮಿ ಮಾಡೋದು, ತುಂಬಾ ಬಿಸಿಲಿರೋದ್ರಿಂದ ಸಮ್ಮರ್ ಕೂಡ ಅಲ್ವಾ, ಆದ್ರಿಂದ ಜ್ಯೂಸ್ ಎಲ್ಲ ಮಾಡಿ ನಾವು ಕುಡಿದು ಮತ್ತೆ ಸ್ವಲ್ಪ ರೆಸ್ಟ್ ತಗೊಂಡು ನಂತರ ನಾವು ಸಂಜೆ ಮಗನ್ನ ಕರ್ಕೊಂಡು ಟೂ ವೀಲರ್ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದು. ಆಗ್ಲೇ ಅಲ್ಲೇ ಪಕ್ಕದಲ್ಲಿ ಇರುವಂತ ವೆಂಕಟೇಶ ಅಯ್ಯಂಗಾರ್ ಬೇಕರಿ ಅಂತ ಅಲ್ಲಿ ಹೋಗಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಗೊಂಡು ನಾವು ಹೊರಟು. ನೋಡಿ ಕಾಣಿಸಿದಲ್ಲ, ಮಗ ಟೂ ವೀಲರ್ ಕಲಿತಾ ಇದ್ದ. ನಂತರ ಸ್ವಲ್ಪ ಆದ ನಂತರ ನಾವು ತಂದಿರೋಂಥ ತಿಂಡಿ ಪಪ್ಸು ಮತ್ತೆ ಕೇಕು ತಗೊಂಡಿದ್ವು ನಾವು ಬೇಕರಿಯಿಂದ ತಗೊಂಡು ಅಲ್ಲೇ ತಿಂದು ಮತ್ತೆ ನೋಡ್ತಾ ಇದ್ದಂಗೆ ಸಂಜೆ ಆಯ್ತು. ಸಂಜೆ ಆದಾಗೆ ನೋಡಿ, ಇದು ಲೇಔಟ್ ಪಿಕಾಕ್ ಲೇಔಟ್ ಅಂತ ತುಮಕೂರು ರೋಡ್ ಹತ್ರ ಇರುವಂತದ್ದು. ನೈಸ್ ರೋಡ್ ಪಕ್ಕದಲ್ಲೇ ಇದೆ ಇದು. ಇಲ್ಲಿ ತುಂಬಾ ಜನ ವಾಕಿಂಗ್ ಕೂಡ ಬರ್ತಾರೆ, ಕಾರ್ ಡ್ರೈವಿಂಗ್, ಟೂ ವೀಲರ್ ಎಲ್ಲ ಕಲಿಯಕ್ ಬರ್ತಾರೆ. ಆಲ್ರೆಡಿ ನಾವು ಕೂಡ ಇಲ್ಲಿ ವಾಕಿಂಗ್ ಎಲ್ಲ ಬರ್ತಿರ್ತೀವಿ, ಮಗನ್ನ ಮತ್ತೆ ಟೂ ವೀಲರ್ ಕಲ್ಸಕ್ಕೆ ಇಲ್ಲೇ ಬರ್ತೀವಿ ಜಾಸ್ತಿಯಾಗಿ ನಾವು. ನಂತರ ನಾವು ಸಂಜೆ ಡಿನ್ನರಿಗೆ ಹೊರಗಡೆ ಹೋದ್ವು ಫ್ರೆಂಡ್ಸ್. ನೋಡಿ ಕಾಣ್ತಿದಲ್ಲ, ಇದು ಕಾಣ್ತಿದೆ ನೋಡಿ, ಉಡುಪಿ ವೈಭವ ವೆಜ್ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು ತುಂಬಾ ಹೊಸದಾಗಿರುವಂತದ್ದು, ಮಾಗಡಿ ರೋಡ್ ಅಲ್ಲಿ ಇರುವಂತದ್ದು. ಇಲ್ಲಿ ನಿಮ್ಗೆ ಸೌತ್, ನಾರ್ತ್, ಚೈನೀಸ್, ಜ್ಯೂಸು, ಚಾಟ್ಸು, ಫೈನ್ ಡೈನು, ಪಾರ್ಟಿ ಹಾಲು, ರೂಮ್ಸ್ ಪ್ರತಿಯೊಂದು ನಿಮ್ಗೆ ಅವೈಲೇಬಲ್ ಇದೆ. ಅಂದ್ರೆ ಖಂಡಿತ ಯಾರು ಮಾಗಡಿ ರೋಡಿಗೆ ಬರ್ತೀರಾ ಅವಾಗ ಖಂಡಿತ ಬಂದು ಇಲ್ಲಿ ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಯಾವುದೇ ಕಾರಣಕ್ಕೆ ಯಾವುದೇ ಪ್ರಮೋಷನ್ ಆ ರೀತಿ ಏನು ಅಲ್ಲ ಇದು ವಿಡಿಯೋ, ಸುಮ್ನೆ ನಾವು ಹೋಗಿದ್ವು ಅವಾಗ ಮಾಡಿರುವಂತ ವಿಡಿಯೋ ಇದು. ಉಡುಪಿ ವೈಭವ ವೆಜ್ ರೆಸ್ಟೋರೆಂಟ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟ್ ಕೂಡ ಇದೆ. ನೋಡಿ ಕಾಣ್ತಿದಲ್ಲ, ದೊಡ್ಡ ಹೋಟೆಲ್ ಅದು. ಪಾರ್ಟಿ ಹಾಲ್ ಪ್ರತಿಯೊಂದು ಇದೆ ನಿಮ್ಗೆ. ಆರಾಮ್ಸೆ ಹೀಗೆ ಪಾರ್ಟಿ ಏನಾದ್ರು ಮಾಡ್ಬೇಕಂದ್ರೆ ನೀವು ಮಾಡ್ಕೋಬಹುದು. ಈ ಹೋಟೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಇದೆ, ಮತ್ತೆ ನೀಟ್ನೆಸ್ ಕೂಡ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಹಸ್ಬೆಂಡ್ ಆಲ್ರೆಡಿ ಹೋಗಿ ಆರ್ಡರ್ ಮಾಡ್ತಿದ್ದಾರೆ. ಆಲ್ರೆಡಿ ನಾವು ತಗೊಂಡಿರುವಂತದ್ದು ಗೋಬಿ ತಗೊಂಡು ನಾವು, ಮಶ್ರೂಮ್ ಗೋಬಿ ತಗೊಂಡು ನಾವು. ನಂತರ ಗೀ ರೈಸು ಮತ್ತೆ ಬಟರ್ ಪನ್ನೀರ್ ಮಸಾಲ ಮತ್ತೆ ಬಟರ್ ನಾನ್ ತಗೊಂಡು ನಾವು. ಮತ್ತೆ ನಮ್ಗೆ ಒಂಥರ ತುಂಬಾ ಇಷ್ಟ ಬಟರ್ ಪನ್ನೀರು, ಬಟರ್ ನಾನು, ಇದನ್ನ ತುಂಬಾನೇ ನಾವು ಇಷ್ಟಪಡ್ತೀವಿ. ಎಲ್ಲ ಕಡೆ ಹೋದಾಗ ಜಾಸ್ತಿ ಆಗಿದೆ ಆರ್ಡರ್ ಮಾಡಿ ನಾವು ತಿಂತೀವಿ. ಯಾಕಂದ್ರೆ ಮಗನಿಗೂ ಇಷ್ಟ, ನನಗೂ ಇಷ್ಟ, ಹಸ್ಬೆಂಡ್ ಕೂಡ ಇಷ್ಟ. ಅಂದ್ರೆ ಜಾಸ್ತಿಯಾಗಿ ನಾವು ಇದನ್ನೇ ಆರ್ಡರ್ ಮಾಡ್ತೀವಿ ಎಂದು ಹೋದ್ರು ಕೂಡ. ಅದೇನು ಗೊತ್ತಿಲ್ಲ, ತುಂಬಾನೇ ಇಷ್ಟ ನಮ್ಗೆ. ತುಂಬಾ ಟೇಸ್ಟ್ ಕೂಡ ಇರುತ್ತೆ, ತುಂಬಾ ಜನ ಕೂಡ ಇಷ್ಟ, ನಮ್ಗಂತಲ್ಲ ತುಂಬಾ ಜನಗೂ ಇಷ್ಟಪಡ್ತಾರೆ. ಅದೇ ಮಗನಿಗಂತೂ ಗೋಬಿ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲೂ ನಾವು ಮಶ್ರೂಮ್ ಗೋಬಿ ತಗೊಂಡು ನಂತರ ನಾವು ಊಟ ಮಾಡಿ ಹೊರಗಡೆ ಬಂದು ಆಲ್ರೆಡಿ ನೋಡಿ ಗೀ ರೈಸ್ ತಗೊಂಡ್ ಬರ್ತಾ ಇದ್ದಾರೆ ಹಸ್ಬೆಂಡು. ಗೀ ರೈಸ್ ಮತ್ತೆ ದಾಲ್ ಇತ್ತು. ಮತ್ತೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಹಸ್ಬೆಂಡ್ ನಮ್ಮಿಬ್ರಿಗೆ ಸರ್ವ್ ಮಾಡ್ತಿದ್ದೆ. ಅದೇ ರೀತಿ ನಾವು ಮನೆ ಕಡೆ ಹೊರಟು ಇವಾಗ ನೋಡಿ ಕಾಣ್ತದೆ 8 o'clock ಆಗಿತ್ತು. ಹೊರಗಡೆ ಬಂದಾಗ ಈ ರೀತಿ ನೋಡಿ ದೇವರದ್ದು ಮೆರವಣಿಗೆ ಮಾಡ್ತಾ ಇದ್ರು ನೋಡಿ. ಅದೇ ರೀತಿ ಅಲ್ಲೇ ಒಂದು 10 minutes ಅದನ್ನ ನೋಡ್ಕೊಂಡು ವಿಡಿಯೋ ಮಾಡಿ ಆಮೇಲೆ ನಾವು ಮನೆ ಕಡೆ ಹೊರಟು ಫ್ರೆಂಡ್ಸ್. ಈ ರೀತಿ ಇತ್ತು ನಂದು ಸಂಡೇ. ಈ ರೀತಿ ನಾವು ಸಂಡೇನ ಕಳೆದ್ವು ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.